ಎಲ್ಲರಿಗೂ ಶರಣಾರ್ಥಿಗಳು. ಹೇಳೋಪ್ಪ ಏನಪ್ಪ ಅಂತಂದ್ರೆ, ರೈತರಿಗೂ ಹೇಳೋದು ಮತ್ತು ನಮ್ಮ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಡ್ರೈವರ ಸಹೋದರರಿಗೂ ಒಂದು ವಿನಂತಿ. ನಮ್ಮ ಟ್ರ್ಯಾಕ್ಟರ್ ಅಷ್ಟೇ ಅಂತಲ್ಲ, ಟ್ರಕ್ ಆಗಲಿ ಯಾವಾಗಲಿ ಸಣ್ಣ ಸಣ್ಣ ಗಾಡಿಗಳಾಗಲಿ ರೋಡಲ್ಲಿ ಪಾರ್ಕ್ ಮಾಡಿರ್ತೀರಿ, ಇಲ್ಲ ಏನೋ ಗಾಡಿಗೆ ಅಚಾನಕ್ಕಾಗಿ ಏನೋ ಪ್ರಾಬ್ಲಮ್ ಆಗಿ ರೋಡ್ ಸೈಡಲ್ಲಿ ತಿರುಗಿರ್ತೀರಿ. ಡೇ ಹೊತ್ತಲ್ಲಿ ಹಗಲಿ ಹೊತ್ತಲ್ಲಿ ನಡೀತೈತಿ. ಬಟ್ ರಾತ್ರಿ ಏನಾಗತೈತಿಪ್ಪ ಅಂತಂದ್ರೆ, ಒಂದೊಂದು ಗಾಡಿ ಹಿಂದೆ ರೇಡಿಯಮ್ ಪಾಯಿಂಟ್ ಇರೋಂಗಿಲ್ಲ, ರೇಡಿಯಮ್ ಸ್ಟಿಕ್ಕರ್ ಇರೋಂಗಿಲ್ಲ, ರೇಡಿಯಮ್ ಪೈಟಿಗಳು ಇರೋಂಗಿಲ್ಲ, ಕತ್ಲ ಕಾಣಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಒಂದು ರಿಸ್ಕ. ನಿಮ್ಮದು ಫ್ಯಾಮ್ಲಿ ಇರ್ತೈತಿ, ನೈಟ್ ಹೊತ್ತಲ್ಲಿ ಬೈಕ್ದಾರಾಗಲಿ, ಆಟೋದಾರಾಗಲಿ, ಕಾರ್ ಚಾಲಕರಾಗಲಿ, ಅವ್ರಿಗೂ ಫ್ಯಾಮ್ಲಿ ಕೆಲಸ ಮುಗಿಸ್ಕೊಂಡಾಗಲಿ ಏನೋ ಊರಿನ ಸಮಸ್ಯೆ, ಅವರು ಯಾವುದೋ ಒಂದು ಹೋಗ್ತಿರ್ತಾರೆ ಕಮಿಟ್ಮೆಂಟ್ದಾಗ. ಅಚಾನಕ್ಕಾಗಿ ಏನಾಗ್ತೈತಿ, ಓವರ್ ಅಟ್ಯಾಕ್ ಮಾಡೋಕ್ಕಾಗಲಿ ಏನೋ ಮಾಡೋಕ್ಕಾಗಲಿ ಟ್ರ್ಯಾಕ್ಟರ್ ಕಾಣಂಗಿಲ್ಲ. ಅದ್ರಾಗ ನಮ್ಮ ಬೈಕ್ದಾರ್ದು ತಪ್ಪೈತಿ, ಕಾರ್ ಗಾಡಿಯವ್ರದ್ದು ತಪ್ಪೈತಿ. ಫೋಕಸ್ ಲೈಟ್ ಬಿಟ್ಕೊಂಬರ್ತಾರೆ. ಫೋಕಸ್ ಲೈಟ್ ಬಿಟ್ರಪ್ಪ ಅಂತಂದ್ರೆ ಈ ಕಡೆಯಿಂದ ಇದ್ರ ಹೋದವ್ರಿಗೆ, ಬೈಕ್ದಾರರಿಗೆ ಆಗಲಿ ಸಣ್ಣ ಗಾಡಿಯವ್ರಿಗೆ ಮುಂದಿನ ಏನು ಬೆಳಕು ಕಾಣಂಗಿಲ್ಲ. ಆದಷ್ಟು ದಯಮಾಡಿ ಬೈಕ್ ಚಾಲಕರು ನಮ್ಮ ಸಹೋದರರಿಗೆ ಹೇಳೋದಪ್ಪ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತೀರಿ, ಸಾಯಂಕಾಲ ಮನೆಗೆ ಹೋಗೋ ಟೈಮ್ದಾಗ ಒಂದು 5-10 ತಾಸು ಕೆಲಸ ಮಾಡಿರ್ತೀರಿ, 8ರಿಂದ 10 ತಾಸು. 5 ನಿಮಿಷ ಸ್ಲೋ ಆಗಿ ಇದ್ರ ಗಾಡಿ ಬರೋ ಟೈಮ್ದಾಗ ಒಂದಿಟ್ಟು ಸ್ಲೋ ಆಗಿ ಹೋದ್ರೆ ನಮ್ಮ ಜೀವಕ್ಕೂ ಈ ಹಾನಿ ಆಗಂಗಿಲ್ಲ, ಅವ್ರಿಗೂ ಏನೂ ಆಗಂಗಿಲ್ಲ, ಯಾರಿಗೂ ಅಂತ ಆಗಂಗಿಲ್ಲ. ದಯಮಾಡಿ ಎಲ್ಲರೂ ಒಂದು ಸ್ವಲ್ಪ ಕಾರ್ ಗಾಡಿ ಚಾಲಕರಿಗೆ ಏನೋ ಒಬ್ಬರು ಫೋಕಸ್ ಇಟ್ಕೊತಪ್ಪ ಅಂತಂದ್ರೆ, ಅವರು ಅದು ಒಟ್ಟ ಮಾಡಂಗಿಲ್ಲ. ಅವರು ಹಂಗೆ ಬೆಳಕ ಇಟ್ಕೊಂಡ್ಬರ್ತಾರೆ. ಅದೇನು ಇಂತಲ್ಲ, ಅವ್ರ ರೂಲ್ಸ್ ಗೊತ್ತದಾವೋ ಇಲ್ಲೋ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಆದರೆ ಸ್ವಲ್ಪ ಡಿಂಪಲ್ ಮಾಡಿರಿ ಪಾಪ, ಬೈಕ್ದಾರಿಗಾಗಲಿ ಯಾರಿಗಾಗಲಿ. ನಾ ಎಷ್ಟೋ ಸಲ ನೋಡೀನಿ, ನಾನು ಬೆಳಗಾಂನಿಂದ ನಮ್ಮ ಊರಿಗೆ ಬರ್ಬೇಕಾದ್ರೆ ಒಂದು 35-40 ಕಿಲೋಮೀಟ್ರ ಬರ್ತು. ಕೆಲವೊಬ್ಬರು ಫೋಕಸ್ ಲೈಟ್ ಇಟ್ಕೊಂಡ್ರಪ್ಪ ಅಂತಂದ್ರೆ ಒಟ್ಟ ತೆಗಿಯಂಗಿಲ್ಲ, ಅವ್ರು ಹಂಗೆ ಇಟ್ಕೊಂಡ್ಬಿಡ್ತಾರೆ. ಯಾರಿಗೇನು ಇದ್ರ ಬಂದ್ರೆ ಕಾಣಂಗಿಲ್ಲ. ದಯಮಾಡಿ ಆದಷ್ಟು ನಾ ಇದು ಹೇಳೋ ವಿಷಯ ಇಷ್ಟ. ನೀನೊಂದು ಘಟನೆ ಆಯ್ತು ನಮ್ಮ ಕಣ್ಣು ಉಜ್ರೆ, ದಯಮಾಡಿ ಆ ಥರ ಇನ್ನೊಮ್ಮೆ ರಿಪೀಟ್ ಆಗಬಾರ್ದು ರೀ. ಸ್ವಲ್ಪ ಕಬ್ಬಿನ ಸೀಸನ್ ಮುಗಿಯೋವರೆಗೂ ಬೈಕ್ದಾರ ಕೆಲಸ ಮುಗಿಸ್ಕೊಂತ ಹೋಗುವಾಗ ಸಮಾಧಾನದಲ್ಲಿ ಹೋಗ್ರಿಪ್ಪ, ದಯವಿಟ್ಟು. ನಮಸ್ಕಾರಗಳು.